In this video, we'll discuss about synthesis of nicotine from succinamide. Okay, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. Okay, now starting compound is here succinamide. It is the structure of succinamide. Okay, it undergoes electrolytic partial reduction. ಇದೇನಾಗುತ್ತೆ, it undergoes electrolytic partial reduction. ಅವಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಆಕ್ಸಿಜನ್ ಗ್ರೂಪ್ ಹೋಗುತ್ತೆ. ಓಕೆ, ಆಕ್ಸಿಜನ್ ಗ್ರೂಪ್ ನಿಮಗೆ ಎಲಿಮಿನೇಟ್ ಆಗುತ್ತೆ. ಅಲ್ಲಿ ಏನು ಬರುತ್ತೆ, ನಿಮಗೆ ಹೈಡ್ರೋಜನ್ಸ್ ಬರುತ್ತೆ. ಓಕೆ, ಎಲೆಕ್ಟ್ರೋಲೈಟಿಕ್ ಪಾರ್ಷಿಯಲ್ ರಿಡಕ್ಷನ್, ಪಾರ್ಷಿಯಲ್ ಆಗುತ್ತೆ, ಫುಲ್ ಆಗಲ್ಲ. ಫುಲ್ ಆದರೆ ಇದು ಆಗ್ಬಿಡುತ್ತೆ. ಓಕೆ, ಏನಾಗುತ್ತೆ ನಿಮಗೆ ಪಾರ್ಷಿಯಲ್ ರಿಡಕ್ಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಆಕ್ಸಿಜನ್ ಹೋಗಿ ಏನು ಬರುತ್ತೆ, ಹೈಡ್ರೋಜನ್ಸ್ ಬರುತ್ತೆ. ಓಕೆ, ಇದು ಫಸ್ಟ್ ಇದು. ಓಕೆ, ಫಸ್ಟ್ ಸ್ಟೆಪ್ಪಲ್ಲಿ ಸಕ್ಸಿನಮೈಡ್ ಅಂಡರ್ಗೋಸ್ ಎಲೆಕ್ಟ್ರೋಲೈಟಿಕ್ ಪಾರ್ಷಿಯಲ್ ರಿಡಕ್ಷನ್. ನೆಕ್ಸ್ಟ್ ಏನು ಮಾಡ್ತೀವಿ, ಇದು ಬಂದಿರೋದಕ್ಕೆ ಏನು ಮಾಡ್ತೀವಿ ನಾವು, ದೆನ್ ವಿ ಆರ್ ಆ್ಯಡಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಡೈಮಿಥೈಲ್ ಸಲ್ಫೇಟ್ ಹಾಕ್ತೀವಿ. ಅವಾಗ ಏನಾಗುತ್ತೆ ನೋಡಲಿ, ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಸೋಡಿಯಂ Na ಪ್ಲಸ್ OH ಮೈನಸ್ ಇರುತ್ತೆ. ದಿಸ್ OH ಮೈನಸ್ ಅಯಾನ್ಸ್ ಅಬ್ಸ್ಟ್ರಾಕ್ಟ್ ದಿಸ್ ಪ್ರೋಟಾನ್. ಓಕೆ, ದಿಸ್ OH ಮೈನಸ್ ಅಯಾನ್ ಅಬ್ಸ್ಟ್ರಾಕ್ಟ್ ದಿಸ್ ಪ್ರೋಟಾನ್. ಆಮೇಲೆ ಈ ಮಿಥೈಲ್ ಗ್ರೂಪ್ ಒಂದು ಈ ನೈಟ್ರೋಜನ್ಗೆ ಅಟ್ಯಾಚ್ ಆಗುತ್ತೆ. ಮಿಥೈಲ್ ಗ್ರೂಪ್ ಒಂದು ಡೈಮಿಥೈಲ್ ಸಲ್ಫೇಟ್ ಇರೋದು, ಒಂದು ಮಿಥೈಲ್ ಗ್ರೂಪ್ ಬಂದು ಈ ನೈಟ್ರೋಜನ್ಗೆ ಅಟ್ಯಾಕ್ ಆಗುತ್ತೆ. ದಟ್ ಈಸ್ ನೆಕ್ಸ್ಟ್ ಸ್ಟೆಪ್. ಓಕೆ, ಅದನ್ನೇ ಇಲ್ಲಿ ಬರೆದಿರೋದು. ಏನಾಯ್ತು ಈಗ, ದಿಸ್ ಇಸ್ ಎ ಅಂತ ಕರಿತೀವಿ, ಕಾಂಪೌಂಡ್ ಎ ಅಂತ ಕರಿತೀವಿ. ಕಾಂಪೌಂಡ್ ಎ ಮೀನ್ಸ್ ಇಲ್ಲಿ ಇಂಟರ್ಮೀಡಿಯೇಟ್. ಓಕೆ, ಏನಾಯ್ತು ಇಲ್ಲಿ ಅಲ್ಲಿ ಅಬ್ಸ್ಟ್ರಾಕ್ಟ್ ಪ್ರೋಟಾನ್ OH ಮೈನಸ್ ಮತ್ತು ಮಿಥೈಲ್ ಗ್ರೂಪ್ ಬಂದು ಇಲ್ಲಿ ಅಟ್ಯಾಚ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಇಲ್ಲಿ ಬಂದಿರೋ ಕಾಂಪೌಂಡ್ನ ಏನು ಮಾಡ್ತೀವಿ, ನಾವು ರಿಯಾಕ್ಟ್ ಮಾಡ್ತೀವಿ ವಿತ್ ಈಥೈಲ್ ನಿಕೋಟಿನೇಟ್. ಓಕೆ, ಈಥೈಲ್ ನಿಕೋಟಿನೇಟ್ ಜೊತೆ ನಾವು ರಿಯಾಕ್ಟ್ ಮಾಡ್ತೀವಿ. ದಿಸ್ ಒನ್ ಇಸ್ ಇಯರ್, ಎ ಅಂದರೆ ಇದೆ, ಸ್ಟಾರ್ಟಿಂಗ್ ಬಂದಿದೆಲ್ಲ ಇದು. ಓಕೆ, ಇದನ್ನೇನು ಮಾಡ್ತೀವಿ ನಾವು, ಈಥೈಲ್ ನಿಕೋಟಿನೇಟ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಈಥೈಲ್ ನಿಕೋಟಿನೇಟ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಅವಾಗ ರಿಯಾಕ್ಟ್ ಮಾಡಿ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಥಾಕ್ಸೈಡ್ ಜೊತೆ ನಾವು ರಿಯಾಕ್ಟ್ ಮಾಡ್ತೀವಿ. ಓಕೆ, ಅವಾಗ ಏನಾಗುತ್ತೆ, ಸೋಡಿಯಂ ಮೆಥಾಕ್ಸೈಡಲ್ಲಿ ಏನಾಗುತ್ತೆ, ಇಲ್ಲಿ ಈಗ ಹಾಕಿದಾಗ ಏನಾಗುತ್ತೆ, ಈ ಹೈಡ್ರೋಜನ್ ಎಲಿಮಿನೇಟ್ ಆಗುತ್ತೆ. ಇಲ್ಲಿರೋ ಹೈಡ್ರೋಜನ್ ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ. ಎಲಿಮಿನೇಟ್ ಆದಾಗ ಇಲ್ಲೇನು ಬರುತ್ತೆ ನಿಮಗೆ, ಇಲ್ಲಿ ಹೈಡ್ರೋಜನ್ ಎಲಿಮಿನೇಟ್ ಆದಾಗ ಇಲ್ಲೇನು ನಿಮ್ಗೆ ಬರುತ್ತೆ, ಇಲ್ಲಿ ಚಾರ್ಜು ನೆಗೆಟಿವ್ ಚಾರ್ಜ್ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ನೆಕ್ಸ್ಟ್ ದಿಸ್ ಆಕ್ಸಿಜನ್, ಇಲ್ಲಿ ಡಬಲ್ ಬಾಂಡ್ ಏನಂತೆ, ಈ ಕಡೆ ಹೋದಾಗ ಆಕ್ಸಿಜನ್ ಮೀನ್ಸ್ ಇಟ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಓಕೆ, ಆಕ್ಸಿಜನ್ ಮೇಲೆ, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತೆ. ಓಕೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತು, ಇಲ್ಲಿ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್. ಅವಾಗ ಏನಾಗುತ್ತೆ, ಈ ಪಾಸಿಟಿವ್ ಮತ್ತು ಈ ನೆಗೆಟಿವ್ ಇಂಟ್ರಾಕ್ಷನ್ ಆಗುತ್ತೆ. ಓಕೆ, ಅದನ್ನೇ ಇಲ್ಲಿ ಬರ್ದಿರೋದು, ಈ ಕಾರ್ಬನ್ ಮತ್ತು ಈ ಕಾರ್ಬನ್ ಇಂಟ್ರಾಕ್ಷನ್ ಆಗುತ್ತೆ, ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಈ ನೆಗೆಟಿವ್ ಬಂದಿದೆಯಲ್ಲ ಆಕ್ಸಿಜನು, ಅಗೇನ್ ಏನಾಗುತ್ತೆ, ಅದು ಶಿಫ್ಟ್ ಆಗುತ್ತೆ, ಡಬಲ್ ಬಾಂಡ್ ಇಲ್ಲಿ ಬರುತ್ತೆ. ಆವಾಗ ಈ ಬಾಂಡ್ ಬ್ರೇಕ್ ಆಗುತ್ತೆ. ಯಾವ ಬಾಂಡು, ದಿಸ್ ಬಾಂಡ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ಇಲ್ಲೇನಾಗುತ್ತೆ, ಫಸ್ಟ್ಗೆ ಇಲ್ಲಿ ಹೈಡ್ರೋಜನ್ ಎಲಿಮಿನೇಟ್ ಆಗುತ್ತೆ. ಆವಾಗ ಇಲ್ಲಿ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಈ ಆಕ್ಸಿಜನ್ನಲ್ಲಿ ಬಾಂಡ್ ಶಿಫ್ಟ್ ಆದಾಗ ಆಕ್ಸಿಜನ್ ಅಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ ಆಕ್ಸಿಜನ್ ಮೇಲೆ. ಓಕೆ, ಆವಾಗ ಕಾರ್ಬನ್ ಮೇಲೆ ಯಾವ ಚಾರ್ಜ್ ಬರುತ್ತೆ, ಪಾಸಿಟಿವ್ ಚಾರ್ಜ್ ಬರುತ್ತೆ. ಓಕೆ, ಇಲ್ಲಿ ಕಾರ್ಬನ್ ಈ ಪಾಸಿಟಿವ್ ಈ ನೆಗೆಟಿವ್ ಇಂಟ್ರಾಕ್ಷನ್ ಆಗುತ್ತೆ, ಅಂದರೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ ಕಾರ್ಬನ್ ಮತ್ತೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಈ ನೆಗೆಟಿವ್ ಚಾರ್ಜ್ ಬಂದಿಲ್ಲ ಆಕ್ಸಿಜನ್ ಮೇಲೆ, ಅಗೇನ್ ಏನಾಗುತ್ತೆ, ಅದು ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದಾಗ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಡಬಲ್ ಬಾಂಡ್ ಬಂದಾಗ ಕಾರ್ಬನ್ ಮೇಲೆ ಬಂದು ನಿಮಗೆ 4 ಅಲ್ವಾ. ಓಕೆ, ಆವಾಗ ಏನಾಗುತ್ತೆ, ಇಲ್ಲಿ ಈ ಬಾಂಡ್ ಬ್ರೇಕ್ ಆಗುತ್ತೆ. ಓಕೆ, ಈ ಬಾಂಡ್ ಬ್ರೇಕ್ ಆಗುತ್ತೆ. ಅದನ್ನೇ ಇಲ್ಲಿ ಬರ್ದಿರೋದು. ಇಲ್ಲಿ ಕಾರ್ಬನ್ನು ಡಬಲ್ ಬಾಂಡು, ಈ ಕಾರ್ಬನ್ನು ಮತ್ತು ಈ ಕಾರ್ಬನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಮಿಕ್ಕಿದೆಲ್ಲ ಸೇಮ್ ಬರಬೇಕು, ಬರ್ತೀವಿ. ಓಕೆ, ದಿಸ್ ಒನ್ ಈಸ್ ಬಿ ಅಂತ ಬರ್ತೀವಿ. ಇಲ್ಲಿ ಬಂದಿರೋದು ಫೈನಲ್ ಒನ್ ಈಸ್ ಬಿ ಅಂತ. ನೆಕ್ಸ್ಟ್ ಏನಂತೆ, ಬಿ ಪ್ರಿವಿಯಸ್ ಸ್ಟೆಪ್ ಬಂತಲ್ಲ, ಬಿನ ಏನು ಮಾಡ್ತೀವಿ ನಾವು, SH ರಿಯಾಕ್ಟ್ ಮಾಡ್ತೀವಿ, ಹೀಟ್ ಮಾಡ್ತೀವಿ 135 ಡಿಗ್ರಿ ಸೆಲ್ಸಿಯಸ್. ಇಟ್ ಅಂಡರ್ಗೋಸ್ ಅಮೈಡ್ ಹೈಡ್ರೋಲಿಸಿಸ್. ಓಕೆ, ಅಮೈಡ್ ಹೈಡ್ರೋಲಿಸಿಸ್ ಅಂದರೆ ಇಲ್ಲೇನಾಗುತ್ತೆ ನೋಡ್ರಿ, ವಾಟರ್ ಏನಿರುತ್ತೆ H ಪ್ಲಸ್ OH ಮೈನಸ್ ಇರುತ್ತೆ. ಓಕೆ, ಏನಾಗುತ್ತೆ, ಈಗ ಅಮೈಡ್ ಹೈಡ್ರೋಲಿಸಿಸ್ ಆದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ದಿಸ್ ಇಲ್ಲಿ ನೋಡ್ರಿ, ಫಸ್ಟ್ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ ನಿಮಗೆ, ಇಲ್ಲಿ H ಪ್ಲಸ್ ಇದೆಲ್ಲ, ಇಲ್ಲೇನಾಗುತ್ತೆ ನಿಮಗೆ, ಅಮೈಡ್ ಹೈಡ್ರೋಲಿಸಿಸ್ ಆದಾಗ ಇಲ್ಲಿ ನಿಮಗೆ ಈ ಬಾಂಡ್ ಬ್ರೇಕ್ ಆಗುತ್ತೆ.
ದಿಸ್ ಬಾಂಡ್ ಬ್ರೇಕ್ ಆಗುತ್ತೆ. ಈ ಬಾಂಡ್ ಬ್ರೇಕ್ ಆದಾಗ ನೈಟ್ರೋಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಓಕೆ, ಆವಾಗ ಏನಾಗುತ್ತೆ, ಈ ಅಪೋಸಿಟ್ ಚಾರ್ಜ್. ಓಕೆ, ಇದು ಯಾವುದು ಪಾಸಿಟಿವ್ ಅಲ್ಲ, ಪಾಸಿಟಿವ್ ಅಂದರೆ OH ಮೈನಸ್ ಒಂದು ನೆಗೆಟಿವ್, H ಪ್ಲಸ್ ಅಂದರೆ ಇಲ್ಲಿ. ಓಕೆ, H ಪ್ಲಸ್ ಹೋಗಿ ಇಲ್ಲಿ ಅಟ್ಯಾಕ್ ಆಗುತ್ತೆ, ಯಾವುದ್ರ ಮೇಲೆ, ನೈಟ್ರೋಜನ್ ಮೇಲೆ ಅಟ್ಯಾಕ್ ಆಗುತ್ತೆ. OH ಮೈನಸ್ ಬಂದು ಇಲ್ಲಿ ಈ ಕಾರ್ಬನ್ಗೆ ಅಟ್ಯಾಕ್ ಆಗುತ್ತೆ, OH ಮೈನಸ್. ಓಕೆ, ಅದನ್ನೇ ಇಲ್ಲಿ ಬರ್ದಿರೋದು. ಓಕೆ, ಡಬಲ್ ಬಾಂಡ್ ಹಂಗೆ ಇರುತ್ತೆ, ಇಲ್ಲಿ OH ಒಂದು ಬರುತ್ತೆ, ಇಲ್ಲಿ ನೈಟ್ರೋಜನ್ನು ಮಿಥೈಲ್ ಗ್ರೂಪ್ ಆಲ್ರೆಡಿ ಇದೆ, ಹೈಡ್ರೋಜನ್ ಒಂದು ಅಟ್ಯಾಕ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಾವು ಮಾಡ್ತೀವಿ, ನಾವು ಡಿಕಾರ್ಬನೇಷನ್ ಆಗುತ್ತೆ, ಅಂದರೆ CO2 ಗ್ರೂಪ್ ಬಂದು ಎಲಿಮೆಂಟ್ ಆಗುತ್ತೆ. ಅದು ಯಾವ ಥರ ಅಂತ ನೋಡೋಣ. ಓಕೆ, CO2 ಗ್ರೂಪ್ ಒಂದು ಎಲಿಮೆಂಟ್ ಆಗುತ್ತೆ. CO2 ಗ್ರೂಪ್ ಅಂದರೆ ಈ ಫುಲ್ ಈ ಗ್ರೂಪ್ ಹೋಗುತ್ತೆ. ಈ ಗ್ರೂಪ್ ಹೋದಾಗ ಈ ಬಾಂಡ್ ಬ್ರೇಕ್ ಆಗುತ್ತೆ. CO2 ಗ್ರೂಪ್ ಅಂದರೆ ದಿಸ್ ಫುಲ್ ಹೋಗುತ್ತೆ, ಇದು ಈ ಬಾಂಡ್ ಬ್ರೇಕ್ ಆಗುತ್ತೆ. ಆವಾಗ ರಿಮೈನಿಂಗ್ ಇದು ಈ ಕಾರ್ಬನ್ ನೈಟ್ರೋಜನ್ ಹೈಡ್ರೋಜನ್ CH3 ಗ್ರೂಪ್ ಅಷ್ಟೇ ಇರುತ್ತೆ. ಅದನ್ನೇ ಇಲ್ಲಿ ಬರ್ದಿರೋದು, ದಿಸ್ ಇಸ್ ಡಿ. ಓಕೆ, CO2 ಗ್ರೂಪ್ ಎಲಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, ಅದನ್ನ ಜಿಂಕ್ ಡಸ್ಟ್ ಜೊತೆ ಮತ್ತು ಆಲ್ಕೋಹಾಲ್ ಬೇಸ್ ಜೊತೆ ನಾವು ರಿಯಾಕ್ಟ್ ಮಾಡ್ತೀವಿ. ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಓಕೆ, ರಿಯಾಕ್ಟ್ ಮಾಡಿದಾಗ ಈ ಡಬಲ್ ಬಾಂಡ್ ಇರೋದು ಏನಾಗುತ್ತೆ, OH ಆಗುತ್ತೆ. ಓಕೆ, ಹೈಡ್ರಾಕ್ಸೈಡ್ ಗ್ರೂಪ್ ಬರುತ್ತೆ. ಓಕೆ, ಹೈಡ್ರೋಜನೇಷನ್ ಮಾಡ್ತೀವಿ. ಹೈಡ್ರೋಜನೇಷನ್ ಮಾಡಿದಾಗ ಇಲ್ಲೇನಾಗುತ್ತೆ, ಇಲ್ಲಿ OH ಬರುತ್ತೆ. ಡಬಲ್ ಬಾಂಡ್ ಇರೋದು ಏನಾಗುತ್ತೆ, OH ಆಗುತ್ತೆ. ವೇಲೆನ್ಸಿ ಸ್ಯಾಟಿಸ್ಫೈ ಮಾಡೋಕ್ಕಲ್ಲಿ ಹೈಡ್ರೋಜನ್ ಬರುತ್ತೆ. ಓಕೆ, ಇದು ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಇದು ಬಂದಿರೋದಕ್ಕೆ ಏನು ಮಾಡ್ತೀವಿ, ನಾವು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಹೈಡ್ರೋಜನ್ ಹೈಡ್ರೈಡ್. ಓಕೆ, 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. ಓಕೆ, ಅವಾಗ ಏನಾಗುತ್ತೆ, ಡಿಹೈಡ್ರೇಷನ್, ವಾಟರ್ ಮಾಲಿಕ್ಯೂಲ್ಸ್ ರಿಮೂವ್ ಆಗುತ್ತೆ. ಓಕೆ, ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ಸ್ ರಿಮೂವ್ ಅಂದರೆ ಇಲ್ಲಿ. ಓಕೆ, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ರಿಮೂವ್ ಆಗುತ್ತೆ. ರಿಮೂವ್ ಆಗಿ ಈ ಅಯೋಡಿನ್ ಬಂದು ಇಲ್ಲಿ ಅಟ್ಯಾಕ್ ಆಗುತ್ತೆ. ಅಯೋಡಿನ್ ಬಂದು ಇಲ್ಲಿ ಅಟ್ಯಾಕ್ ಆಗುತ್ತೆ, ಅದನ್ನೇ ಇಲ್ಲಿ ಬರ್ದಿರೋದು. ಅಯೋಡಿನ್ ಬಂದು ಅಟ್ಯಾಕ್ ಆಗುತ್ತೆ, ಮತ್ತು ವಾಟರ್ ಮಾಲಿಕ್ಯೂಲ್ಸ್ ನಿಮಗೆ ರಿಮೂವ್ ಆಗುತ್ತೆ. ಮಿಕ್ಕಿದೆಲ್ಲ ಸೇಮ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ನಾವು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ, ಬೇಸ್ ಟ್ರೀಟ್ ಮಾಡ್ತೀವಿ. NaOH. NaOH ಅಂದರೆ Na ಪ್ಲಸ್ OH ಮೈನಸ್. ದಿಸ್ OH ಮೈನಸ್ ಅಬ್ಸ್ಟ್ರಾಕ್ಟ್ ದಿಸ್ ಪ್ರೋಟಾನ್. ಓಕೆ, ಅಬ್ಸ್ಟ್ರಾಕ್ಟ್ ಮಾಡಿದಾಗ ಈ ನೈಟ್ರೋಜನ್ ಫಾರ್ಮ್ಸ್ ಬಾಂಡ್ ವಿತ್ ದಿಸ್ ಕಾರ್ಬನ್ ಆಟಮ್. ಈ ನೈಟ್ರೋಜನ್ ಏನು ಮಾಡುತ್ತೆ, ಬಾಂಡ್ ಫಾರ್ಮೇಷನ್ ವಿತ್ ದಿಸ್ ಯಾವ್ದ್ರ ಜೊತೆ, ದಿಸ್ ಕಾರ್ಬನ್ ಆಟಮ್. ಓಕೆ, ಆವಾಗ ಏನು ಬರುತ್ತೆ, ಮಿಕ್ಕಿದನ್ನ ಇಲ್ಲಿ ಬರ್ದಿದ್ದೀನಿ. ಬಾಂಡ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಐಡಿನ್ ಇದೆ, ಐಡಿನ್ ಮೈನಸ್ ಇದೆ. ಈ ಐಡಿನ್ ಮೈನಸ್ ಏನಾಗುತ್ತೆ, ಈ ಸೋಡಿಯಂ ಜೊತೆ ರಿಯಾಕ್ಟ್ ಆಗುತ್ತೆ. Na ಪ್ಲಸ್ ಇದೆಯಲ್ಲ, ಇದು I ಮೈನಸ್ ಜೊತೆ ರಿಯಾಕ್ಟ್ ಆಗಿ ಸೋಡಿಯಂ ಐಡೈಡ್ ಏನಾಗುತ್ತೆ, ಬೈ ಪ್ರಾಡಕ್ಟ್ ಬರುತ್ತೆ. ಮಿಕ್ಕಿದೆಲ್ಲ ಸೇಮ್ ಸ್ಟ್ರಕ್ಚರ್. ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ನಿಕೋಟಿನ್. ಒಂದ್ಸಲಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಕ್ಲಿಯರ್ ಆಗಿ. ಇದು ಸಿಂಥಸಿಸ್ ಆಫ್ ನಿಕೋಟಿನ್ ಫ್ರಮ್ ಸಕ್ಸಿನಮೈಡ್. ನೆಕ್ಸ್ಟ್ ಸ್ಟ್ರಕ್ಚರ್ ರೆಸಲ್ಯೂಷನ್ ಬಂದು ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ನಿಕೋಟಿನ್ ಇಸ್ C10H14N2. Okay, when nicotine zinc chloride salt is distilled, then mixture of pyridine, pyrrole and methylamine is formed. This confirms that side chain is pyrrole derivative. ಅಂದರೆ ನಿಕೋಟಿನ್ ಇದಿಲ್ಲ, ನಿಕೋಟಿನ್ ಜಿಂಕ್ ಕ್ಲೋರೈಡ್ ಸಾಲ್ಟ್ನ ಡಿಸ್ಟಿಲ್ ಮಾಡಿದಾಗ ಪಿರಿಡಿನ್ ದಿಸ್ ಇಸ್ ಪಿರಿಡಿನ್, ಪೈರೋಲ್ ಇದು ಪೈರೋಲ್ ಮತ್ತು ಮಿಥೈಲ್ ಅಮೈನ್ ಫಾರ್ಮೇಷನ್ ಆಗುತ್ತೆ. ಓಕೆ, ಇದು ಏನು ಕನ್ಫರ್ಮ್ ಮಾಡುತ್ತೆ, ಸೈಡ್ ಚೈನ್ ಕಂಟೈನ್ಸ್ ನಿಕೋಟಿನ್ ಸೈಡ್ ಚೈನ್ ಕಂಟೈನ್ಸ್ ಪೈರೋಲ್ ಡೈರೆಕ್ಟಿವ್ ಅಂತ ಕನ್ಫರ್ಮ್ ಮಾಡುತ್ತೆ. ನೆಕ್ಸ್ಟ್ ರಿಡಕ್ಷನ್ ವಿತ್ ಸೋಡಿಯಂ ಅಂಡ್ ಆಲ್ಕೋಹಾಲ್. ನಿಕೋಟಿನ್ ನಾವು ರಿಡಕ್ಷನ್ ಮಾಡಿದಾಗ ವಿತ್ ಸೋಡಿಯಂ ಅಂಡ್ ಆಲ್ಕೋಹಾಲ್, ನಿಕೋಟಿನ್ ಗಿವ್ಸ್ ಎಕ್ಸಾಹೈಡ್ರೋ ಡೆರಿವೇಟಿವ್ಸ್. ದಿಸ್ ಕನ್ಫರ್ಮ್ಸ್ ಅಸ್ ಪ್ರೆಸೆನ್ಸ್ ಆಫ್ 3 ಡಬಲ್ ಬಾಂಡ್ಸ್ ಇನ್ ದಿ ಮಾಲಿಕ್ಯೂಲ್. ಅಂದರೆ ರಿಡಕ್ಷನ್ ಮಾಡ್ತೀವಿ ಅದನ್ನ ನಿಕೋಟಿನ್ ವಿತ್ ಸೋಡಿಯಂ ಅಂಡ್ ಆಲ್ಕೋಹಾಲ್. ಆವಾಗ ನಿಕೋಟಿನ್ ಏನು ಕೊಡುತ್ತೆ, ನಿಕೋಟಿನ್ ರಿಯಾಕ್ಟ್ ಮಾಡಿದಾಗ ಏನು ಕೊಡುತ್ತೆ, ಎಕ್ಸಾಹೈಡ್ರೋ ಡೆರಿವೇಟಿವ್ ಕೊಡುತ್ತೆ. ಇದೇನು ಕನ್ಫರ್ಮ್ ಮಾಡುತ್ತೆ, 3 ಡಬಲ್ ಬಾಂಡ್ಸ್ ಇದೆ. ಓಕೆ, ಎಲ್ಲಿ ನಿಕೋಟಿನ್ ಅಂತ ಕನ್ಫರ್ಮ್ ಮಾಡುತ್ತೆ. ನೆಕ್ಸ್ಟ್ ಆಕ್ಸಿಡೇಷನ್ ವಿತ್ KMnO4 ಗಿವ್ಸ್ ನಿಕೋಟಿನಿಕ್ ಆಸಿಡ್ ವಿಚ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್ ನ್ಯೂಕ್ಲಿಯಸ್. ಅಂದರೆ ನಿಕೋಟಿನ್ ಆಕ್ಸಿಡೇಷನ್ ಮಾಡಿದಾಗ ವಿತ್ KMnO4 ನಿಕೋಟಿನಿಕ್ ಆಸಿಡ್ ಬರುತ್ತೆ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ನಿಕೋಟಿನಿಕ್ ಆಸಿಡ್ ಮತ್ತು ಸೈನೋಬ್ಯೂಟೇನ್ ಬರುತ್ತೆ. ಓಕೆ, ಇದೇನು ಕನ್ಫರ್ಮ್ ಮಾಡುತ್ತೆ, ಪಿರಿಡಿನ್ ನ್ಯೂಕ್ಲಿಯಸ್ ಇದೆ ಅಂತ. ಯಾವುದರಲ್ಲಿ, ನಿಕೋಟಿನಲ್ಲಿ ಪಿರಿಡಿನ್ ನ್ಯೂಕ್ಲಿಯಸ್ ಇದೆ ಅಂತ ಅದು ಕನ್ಫರ್ಮ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ಸಿಂಥಸಿಸ್ ಅಂಡ್ ಸ್ಟ್ರಕ್ಚರ್ ರೆಸಲ್ಯೂಷನ್ ಆಫ್ ನಿಕೋಟಿನ್. ಓಕೆ, ಮೆಕ್ಯಾನಿಸಮ್ಸ್ ಎಲ್ಲ ಒಂದ್ಸಲ ಕ್ಲಿಯರ್ ನೋಡ್ಕೊಳ್ರಿ, ಸ್ಟ್ರಕ್ಚರ್ ರೆಸಲ್ಯೂಷನ್ ನೋಡ್ಕೊಳ್ರಿ. ಓಕೆ, ಸಿಂಪಲ್ ಆಗಿ ಹೇಳಿದ್ದೀನಿ. ಇನ್ನೊಂದ್ಸರಿ ನೀವು ಜಸ್ಟ್ ವಿಡಿಯೋನ ನೀವು ಮತ್ತೆ ಅದು ರಿಪೀಟ್ ಆಗಿ ನೋಡೋಕೆ ಗೊತ್ತಾಗುತ್ತೆ ನಿಮ್ಗೆ ಏನೇನು ಡೌಟ್ಸ್ ಇದ್ರೆ. ದಿಸ್ ಅಬೌಟ್ ಸ್ಟ್ರಕ್ಚರ್ ಎಲ್ಸಿಡೇಷನ್. ಇದು ಬಂದು ಆಲ್ಕಲೈಡ್ಸ್ ಚಾಪ್ಟರ್ಲ್ಲಿ ಬರುತ್ತೆ. ಇದು
ಮಿಕ್ಕಿದೆಲ್ಲ ಕಂಪ್ಲೀಟ್ ಆಗೋದು. ಥ್ಯಾಂಕ್ ಯು.